ಹೇ ಚಿತ್ತ ಚಿಂತೆಯಸ್ವೇಹ ಇದು ಎರಡು ಶ್ಲೋಕಗಳನ್ನು ನಾವು ನೋಡಿದೆವು ಧ್ಯಾನದ ಬಗ್ಗೆ. ಇನ್ನೊಂದು ಶ್ಲೋಕ ಧ್ಯಾನದ ಬಗ್ಗೆ ಬಹಳ ಸುಂದರವಾದ ಶ್ಲೋಕ ಇದು. ಹೇ ಚಿತ್ತ ಚಿಂತೆಯಸ್ವೇಹ ವಾಸುದೇವ ಮಹರ್ನಿಶಂ. ಅವನು ತನ್ನ ಚಿತ್ತಕ್ಕೆ ತಾನು ಹೇಳಿಕೊಳ್ಳುವಂಥದ್ದು. ಅಲ್ಲಪ್ಪ, ನೀನು ಯಾಕೆ ನನ್ನ ಬೇರೆ ವಿಷಯವನ್ನು ಯೋಚನೆ ಮಾಡ್ತಿ, ಭಗವಂತನನ್ನು ಯೋಚನೆ ಮಾಡು ಅಂತ ತನ್ನ ಮನಸ್ಸನ್ನು ರಮಿಸ್ತಾನೆ. ಇದು ಇನ್ನೊಂದೇನು ಅಂದ್ರೆ, ಇದರಲ್ಲಿ ಹೀಗೆ ಮನಸ್ಸಿಗೆ ಹೇಳಿ ಏನು ಉಪಯೋಗ, ಮನಸ್ಸಿಗೆ ಬುದ್ಧಿ ಉಂಟಾ ಅಂತ ನೀವು ಕೇಳಬಹುದು. ಮನಸ್ಸನ್ನ ಟ್ರೈನ್ ಮಾಡೋದು ಹೇಗೆ? ಇದು ಟ್ರೈನ್ ಮಾಡತಕ್ಕಂಥ ವಿಧಾನ. ಬಹಳ ಜನರಿಗೆ ಮೆಡಿಟೇಷನ್ಗೆ ಮೆಡಿಟೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಏನು ಮಾಡೋದು ಅಂತ ಕೇಳ್ತಾರೆ ಕೆಲವರು. ಅದು ಏನು ಮಾಡೋದು ಅಂತ ಯಾರ ಹತ್ರ ಕೇಳಿ ಉಪಯೋಗ ಇಲ್ಲ. ನಿಮ್ಮ ಮನಸ್ಸನ್ನು ನೀವೇ ಟ್ರೈನ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ಒಮ್ಮೆ. ಇನ್ನೊಬ್ರು ಮಾಡ್ಲಿಕ್ಕೆ ಬರೋದಿಲ್ಲ ಟ್ರೈನ್ ಅಂತ. ಏನು ಅಂದ್ರೆ ಮನಸ್ಸು ಹೇಳಿದ ಕೇಳುವುದಿಲ್ಲ ಅಂತಾರಲ್ಲ, ಅದು ಸುಳ್ಳು. ನಾವು ಇಷ್ಟ ತನಕ ಅದನ್ನು ಹೇಗೆ ಟ್ರೈನ್ ಮಾಡ್ತೀವಿ ಹಾಗೆ ಅದು ಮಾಡ್ತಾ ಉಂಟೋ ಇಲ್ಲೋ. ನಾವು ಮನಸ್ಸಿಗೆ ಏನನ್ನು ಅಭ್ಯಾಸ ಮಾಡಿಸಿದೆವೋ ಅದನ್ನು ಪ್ರಾಮಾಣಿಕವಾಗಿ ಮಾಡ್ತಾ ಉಂಟು ಮನಸ್ಸು. ನಾವು ದೇವರ ಬಗ್ಗೆ ಎಷ್ಟೋ ಅದಕ್ಕೆ ಅಭ್ಯಾಸ ಮಾಡಿಸಿದ್ದೇವಾ? ಇಲ್ಲ. ಮತ್ತೆ ಬೇರೆ ಎಲ್ಲ ವಿಷಯಗಳ ಅಭ್ಯಾಸ ಅದನ್ನು ಪ್ರಾಮಾಣಿಕವಾಗಿ ನಾವು ಯಾವುದನ್ನ ಬೆಳಗಾತ ಎದ್ದು ಕಾಫಿ ಕುಡಿಯೋದನ್ನ ಅಭ್ಯಾಸ ಮಾಡಿದೆವು, ಅದು ಕಾಫಿ ಕುಡಿಯೋದು ಚಂದ, ಬೆಳಗಾತ ಕಾಫಿ ಕುಡಿಯೋದು ರುಚಿ, ಅದು ಫಸ್ಟ್ ಕ್ಲಾಸ್ ಅಂತ ತಿಳ್ಕೊಂಡಿದ್ದೇವಲ್ಲೋ. ನಾವು ಏನನ್ನು ಅದಕ್ಕೆ ಅಭ್ಯಾಸ ಮಾಡಿದೆವೋ ಅದನ್ನು ಪ್ರಾಮಾಣಿಕವಾಗಿ ಆಕ್ಸೆಪ್ಟ್ ಮಾಡಿಬಿಟ್ಟಿದೆ. ರಿಫ್ಯೂಸ್ ಮಾಡೋದೇ ಇಲ್ಲ ಮನಸ್ಸು. ಮನಸ್ಸನ್ನ ಹೇಗೆ ತಿದ್ದುದು, ಮನಸ್ಸಿಗೆ ನಾವು ಏನು ಟ್ರೈನ್ ಮಾಡಿದೆವೋ ಹಾಗೆ. ಅದು ಸ್ವಂತ ಬುದ್ಧಿ ಇಲ್ಲ, ಅದನ್ನು ಒಂದನ್ನು ಬೇಕು ಒಂದು ಬೇಡ ಅಂತ ಹೇಳೋದಿಲ್ಲ. ಶುದ್ಧ ಶಾಕಾಹಾರವೇ ಮಾಡಬೇಕು. ಮನಸ್ಸು ಒಪ್ಕೊಂಡ್ಬಿಟ್ಟಿದೆ. ಈಗ ನೀವು ನಾನ್ ವೆಜ್ ಫುಡ್ ತಂದಿಟ್ರೆ ನೀವು ವಾಕರಿಕೆ ಬರುತ್ತೆ. ಯಾಕೆ? ಮನಸ್ಸನ್ನು ಒಪ್ಕೊಂಡ್ಬಿಟ್ಟಿದೆ. ಶಾಕಾಹಾರವೇ ನಾನು. ಒಬ್ಬ ನಾನ್ ವೆಜ್ ತಿನ್ನೋವನ ಹತ್ರ ಹೋಗ್ರಿ, ಅವನು ಫಸ್ಟ್ ಕ್ಲಾಸ್ ಚಿಕನ್ ತಂದೂರಿ ತಿಂದ್ರೆ ಬಹಳ ರುಚಿಯಾಗಿ ನಾಲ್ಕು ಜೋಡಿ ಸುರಿಸ್ತಾ ತಿಂತಾನೆ. ಅವನ ಮನಸ್ಸು ಅದನ್ನು ಅಕ್ಸೆಪ್ಟ್ ಮಾಡಿಬಿಟ್ಟು, ಯಾಕಂದ್ರೆ ಅಭ್ಯಾಸ ಮಾಡಿದ್ದಾನೆ. ನಾವು ಏನನ್ನ ಅಭ್ಯಾಸ ಮಾಡಿಸಿದೆವೋ ಅದನ್ನ ಮನಸ್ಸು ಒಪ್ಪಿಕೊಳ್ತದೆ. ಮನಸ್ಸು ಹೇಳಿದ್ದು ಕೇಳುದಿಲ್ಲ ಅಂತ ಯಾರು ಹೇಳಿದ್ದು? ಹಾಗಾದ್ರೆ ಧ್ಯಾನ ಮಾಡ್ಲಿಕ್ಕೆ ಹೇಳಿಲ್ಲ. ನಾವು ಧ್ಯಾನ ಮಾಡುವುದಿಲ್ಲ ಅಂದ್ರೆ ಹೇಳೇ ಇಲ್ಲ ಅದಕ್ಕೆ ಮಾಡುವಂತ. ಅಭ್ಯಾಸವೇ ಮಾಡಿಸಲಿಲ್ಲ. ಬಾಲ್ಯದಿಂದ ಏನನ್ನು ಅಭ್ಯಾಸ ಮಾಡಿಸಿದೆವೋ ಅದನ್ನು ಮನಸ್ಸು ಪ್ರಾಮಾಣಿಕವಾಗಿ ಅನುಸರಿಸಿಕೊಂಡು ಫಾಲೋ ಮಾಡ್ತದೆ. ಯಾವ್ಯಾವುದನ್ನು ಹೊರಗಿನಿಂದ ನೋಡುವುದು, ಹೊರಗಿನಿಂದ ಕೇಳುವುದು, ಅದರಲ್ಲೇ ಯೋಚನೆ, ನೋಡಿದಂತಹ ರೂಪದ ಬಗ್ಗೆ, ಕೇಳಿದಂತಹ ಸುದ್ದಿಯ ಬಗ್ಗೆ ಯೋಚಿಸುವುದು, ಇದನ್ನು ಅಭ್ಯಾಸ ಮಾಡಿದೆವು. ಅದರಿಂದ ಮನಸ್ಸಿಗೆ ಏನು ಯೋಚನೆ ಆಯ್ತು, ಓಹೋ ಅದು ಈಗಲೇ ಹೇಳ್ತೇವೆ, ಕಣ್ಣಿನ ಹತ್ರ ಹೊರಗಿನ ರೂಪ ನೋಡು, ಹೊರಗಿನ ಶಬ್ದ ಕೇಳು, ಅದನ್ನು ನನಗೆ ಸಪ್ಲೈ ಮಾಡು, ನಾನು ಅದನ್ನು ಎಂಜಾಯ್ ಮಾಡ್ತೇನೆ ಕಣ್ಣು ಮುಚ್ಚಿಕೊಂಡು ಮತ್ತೆ ಮನಸ್ಸು. ಅದನ್ನ ಮನಸ್ಸಿಗೆ ನಾವು ಹೇಗೆ ಹೇಳಿದೆವು ಹಾಗೆ ಮಾಡುತ್ತೆ ಅದು. ಅದಕ್ಕೆ ಮನಸ್ಸಂತ ಹೇಳ್ಬೇಕಂತ, ದೇವರನ್ನು ಸ್ಮರಣೆ ಮಾಡಪ್ಪ, ಜೋರು ಮಾಡಿ ಏನು ಉಪಯೋಗ ಇಲ್ಲ, ರಮಿಸ್ಬೇಕು, ಮಕ್ಕಳನ್ನು ರಮಿಸಿದ ಹಾಗೆ ದೇವರನ್ನು ಸ್ಮರಣೆ ಮಾಡಪ್ಪ. ಯಾಕೆ ಸುಮ್ಮನೆ ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಮಾನಸ ನಿಶಪದೆ. ಭಗವಂತನ ಸ್ಮರಣೆ ಮಾಡು, ಅದರಿಂದ ನಿನಗೂ ಲಾಭ ನನಗೂ ಲಾಭ ಅಂತ ಮನಸ್ಸನ್ನ ರಮಿಸಿ ರಮಿಸಿ ಟ್ರೈನ್ ಮಾಡಬೇಕು. ಅದೇ ಮೆಥಡ್ ಇದು. ಹೇ ಚಿತ್ತ ಚಿಂತೆಯ ಸ್ವೇಹ ಅಂತಾರೆ. ಅಯ್ಯೋ ನನ್ನ ಚಿತ್ತವೇ, ಈ ಮನಸ್ಸಲ್ಲ, ಮನಸ್ಸಿಂದ ಆಚೆ ಹೋದ್ರು ಮತ್ತೆ. ಯಾಕಂದ್ರೆ ಧ್ಯಾನ ಮಾಡುವುದು ಚಿತ್ತದಲ್ಲಿ, ಮನಸ್ಸಿನಲ್ಲಿ ಅಲ್ಲ. ಮನಸ್ಸಿನಿಂದ ಒಳಗೆ ಹೋಗ್ಬೇಕು, ಅದು ಬುದ್ಧಿ, ಅದಕ್ಕಿಂತ ಒಳಗೆ ಹೋಗ್ಬೇಕು ಅಹಂಕಾರ, ಅದಕ್ಕಿಂತ ಒಳಗೆ ಹೋಗ್ಬೇಕು ಚಿತ್ತ, ಮೆಮೊರಿ ಶೆಲ್ಲು. ಧ್ಯಾನ ಮಾಡುವುದು ನಾವು ಹಿಂದೆ ಕಂಡದ್ದನ್ನು ಕೇಳಿದ್ದನ್ನು ನೆನಪಿನಲ್ಲಿ ಅದನ್ನ ಮತ್ತೆ ಮನಸ್ಸಿನಲ್ಲಿ ಕಾಣುವುದಲ್ವಾ. ಆ ಕಂಡದ್ದನ್ನು ಕೇಳಿದ್ದನ್ನು ನೆನಪಿಸುವುದು ಅನ್ನೋದು ಮೆಮೊರಿ ಶೆಲ್ಲು, ಅದಕ್ಕೆ ಚಿತ್ತ ಅಂತ ಹೇಳುದು. ಅದರಿಂದ ಚಿತ್ತದ ಹತ್ತಿರ, ಚಿತ್ತಂ ಸ್ಮರಣ ಕಾರಣಂ ಅಂತ ಆಚಾರ್ಯ ಬೇರೆ ಕಡೆ ಹೇಳಿದ್ದಾರೆ. ಹೇ ಚಿತ್ತ, ನನ್ನ ಚಿತ್ತವೇ, ಚಿಂತೆಯಸ್ವ ಇಹ. ಇಹ ಒಳಗೆ, ಇಹ ಅಂದ್ರೆ ಇಲ್ಲಿ ಅಂತ ಎರಡು ಅರ್ಥ. ಇಹ ಅಂದ್ರೆ ಈ ಜನ್ಮದಲ್ಲೇ, ಮನುಷ್ಯ ಜನ್ಮ ಬಂದಿದೆ, ಈಗ ನೀನು ಯೋಚನೆ ಮಾಡದಿದ್ರೆ ಇನ್ನು ಮುಂದೆ ಯಾವ ಜನ್ಮ ಬರುತ್ತೆ ಗೊತ್ತಿಲ್ಲ. ಪ್ರಾಣಿಯಾಗಿ ಬಂದಾಗ ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಉಂಟೋ? ಸಾಧ್ಯ ಆಗಬಹುದು. ನಿರಂತರವಾದ ಉತ್ಕಟವಾದಂತಹ ಚಿಂತನೆ ಈ ಮನುಷ್ಯ ಜನ್ಮದಲ್ಲಿ ಇದ್ದು ಅಕಸ್ಮಾತ್ ಯಾವುದಾದ್ರೂ ಒಂದು ಕಾರಣದಿಂದ ಪ್ರಾಣಿ ಜನ್ಮ ಬಂದರೆ ಜಡಭರತನಂತೆ, ಗಜೇಂದ್ರನಂತೆ ಭಗವಂತನ ಚಿಂತನೆ ಬರಬಹುದು. ಇಲ್ಲದಿದ್ರೆ ಭಗವಂತನ ಚಿಂತನೆ ಬರ್ಲಿಕ್ಕೆ ಉಂಟು ಪ್ರಾಣಿ ಜನ್ಮದಲ್ಲಿ? ಸಹಜವಾಗಿ ಇಲ್ಲ. ಆದ್ರಿಂದ ಈಗ ಮನುಷ್ಯ ಜನ್ಮ ಬಂದಿದೆ, ಭಗವಂತನ ಚಿಂತನೆ ಮಾಡತಕ್ಕಂಥ ಅವಕಾಶ ಇರತಕ್ಕ ದೇಹ ಬಂದಿದೆ. ಈ ದೇಹದಲ್ಲಿ ಇದ್ದು ನೀನು ಚಿಂತನೆ ಮಾಡದೇ ಇದ್ರೆ ಅನ್ಯಾಯ ಆಗತ್ತಪ್ಪ. ಚಿಂತನೆ ಮಾಡುವಂತ ಮನಸ್ಸಿಗೆ ಹೇಳ್ತಾ ಇರ್ಬೇಕಂತೆ, ಇಹ ಚಿಂತೆಯಸ್ವ. ಇಹ ಅಂದ್ರೆ ಈ ಮನುಷ್ಯ ಜನ್ಮದಲ್ಲಿ, ಮತ್ತೆ ಇಹ ಇದೇ ಜನ್ಮದಲ್ಲಿ. ಈ ಜನ್ಮದಲ್ಲಿ ಬಿಟ್ಟರೆ ಮುಂದಿನ ಜನ್ಮದಲ್ಲಿ ನೋಡುವ, ಮುಂದಿನ ಜನ್ಮ ಯಾವಾಗ ಅಂತ ಯಾವ ಜನ್ಮ ಯಾರಿಗೂ ಗೊತ್ತು. ಆದ್ರಿಂದ ಇದೇ ಜನ್ಮದಲ್ಲಿ, ಇದೇ ಮನುಷ್ಯ ಶರೀರದಲ್ಲಿ ಈಗಿಂದೀಗ ಚಿಂತನೆ ಮಾಡು. ಇಹ ಚೇದವೇದೀತ್ ಅಥ ಸತ್ಯವಸ್ತಿ. ಇನ್ನೊಂದು ಉಪನಿಷತ್ ಹೇಳ್ತಾರಲ್ಲ, ಇಹ ಚೇದವೇದೀತ್, ಈಗಿಂದೀಗ ತಿಳಿಲಿಕ್ಕೆ ಪ್ರಯತ್ನ ಮಾಡಿದಿ ಅಂದ್ರೆ ನೀನು ಗೆದ್ದಿ. ನಚೇದಿಹಾವೇದೀತ್, ಈಗೆಲ್ಲ ಮತ್ತೆ ಅಂತ ಇಟ್ಟುಕೊಂಡ್ರೆ ಪೋಸ್ಟ್ಪೋನ್ಮೆಂಟ್, ಮಹತೀ ವಿನಷ್ಟಿ. ಆ ಕಳೆದು ಹೋದ ಕಾಲ ಹೋಯ್ತಲ್ವಾ, ಮತ್ತೆ ರೀಗೇನ್ ಮಾಡ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಇಹ ಚಿಂತೆಯಸ್ವ. ಹೇ ಚಿತ್ತ ಇಹ ಚಿಂತೆಯಸ್ವ. ಈ ಜನ್ಮದಲ್ಲೇ, ಈ ಶರೀರದ ಮೂಲಕವೇ ಭಗವಂತನನ್ನು, ಇಲ್ಲೇ ಅಂದ್ರೆ ಶರೀರದ ಒಳಗೆಯೇ, ಈ ಪಂಚಭೌತಿಕ ಶರೀರದ ಒಳಗೆಯೇ ಮನುಷ್ಯ ಭಗವಂತನನ್ನ ಕಾಣಲಿಕ್ಕೆ ಇರತಕ್ಕಂಥ ಅಧಿಷ್ಠಾನ ಈ ಪಾಂಚಭೌತಿಕ ಶರೀರವೇ. ಆದ್ದರಿಂದ ಈ ಪಾಂಚಭೌತಿಕವಾದ ಮಣ್ಣಿನ ಶರೀರದ ಒಳಗೆ, ಮೃಣ್ಮಯವಾದ ಶರೀರದ ಒಳಗೇನೆ ಚಿನ್ಮಯನಾದ ಭಗವಂತನನ್ನು ಕಾಣಬೇಕು. ಹೇ ಚಿತ್ತ ಚಿಂತೆಯಸ್ವ ಇಹ.
ಚಿಂತನೆ ಹೇಗೆ ಅಹರ್ನಿಶಂ. ಧ್ಯಾನ ಅನ್ನೋದು ಹಗಲು ರಾತ್ರಿ. ಅಂದ್ರೆ ಹಗಲು ರಾತ್ರಿ ನಿದ್ರೆ ಮಾಡಬಹುದು. ನಿದ್ರೆ ಮಾಡುವಾಗ ಕೂಡ ಭಗವಂತನ ಗುಂಗಿ ಇರುತ್ತದೆ. ನಿಜವಾಗಿ ಒಬ್ಬ ಮನುಷ್ಯ ಸಾಧಕನಿಗೆ ನಿದ್ರೆಯಲ್ಲೂ ಭಗವಂತನ ಗುಂಗಿ ಇರುತ್ತದೆ. ಎಚ್ಚರಾದಾಗೆಲ್ಲ ಮನಸ್ಸು ಭಗವಂತನ ಕಡೆಗಿದೆ. ಹಗಲು ರಾತ್ರಿ ಆಚಾರ್ಯ ಹೇಳ್ತಾರೆ, ಎಷ್ಟು ಹೊತ್ತು ಸಾಧ್ಯವೋ ಅಷ್ಟು ಹೊತ್ತು ಅಧ್ಯಯನ ಚಿಂತನೆ ಮಾಡ್ತಾ ಇರಬೇಕು. ಇನ್ನು ಅತ್ಯಶಕ್ಯೇತು ನಿದ್ರೆ, ಅದು ಇನ್ನಾಗುವುದಿಲ್ಲ ಅಂದಾಗ ಮಲಗಿ ಪುನಃ ಅಂತರಾಳೆ ತಥೋದ್ಬುದ್ಧ ಮಧ್ಯದಲ್ಲಿ ಎಚ್ಚರ ಆದರೆ ಪುನಃ ಸ್ಮರಣೆ ಮಾಡು ಭಗವಂತನ ಚಿಂತನೆ ಅಂತ. ಅದರಿಂದ ಎಷ್ಟು ಸಮಯ ಸಿಕ್ಕಿತೋ ಆ ಸಮಯದಲ್ಲೆಲ್ಲ ಭಗವಂತನ ಚಿಂತನೆಗೆ ಮನಸ್ಸನ್ನ ಟ್ಯೂನ್ ಮಾಡ್ತಾ ಇರಬೇಕು. ವಾಸುದೇವಂ, ಇಲ್ಲಿ ವಾಸುದೇವ ಅಂತ ಹೇಳಿದ ಶಬ್ದ. ಇಲ್ಲಿ ಮತ್ತೆ ವಾಸುದೇವ ಅಂತಂದ್ರೆ ನಾನು ಹೇಳಿದ್ದೆ ನಿನ್ನೆ, ವಸುದೇವ ಅಂತಂದ್ರೆ ಶುದ್ಧವಾದ, ತೊಳೆದು ಸ್ವಚ್ಛವಾದ ಮನಸ್ಸು. ಅಂಥ ಮನಸ್ಸಿನಲ್ಲಿ ಕಾಣಿಸಿಕೊಳ್ಳುವವನು, ಅಸ್ವಚ್ಛವಾದ ಮನಸ್ಸಿಗೆ ಎಂದೂ ಗೋಚರವಾಗದವನು ವಾಸುದೇವ. ಆಮೇಲೆ ಇನ್ನೊಂದಿದೆ, ವಾಸುದೇವ ಅನ್ನೋದು ಮೋಕ್ಷಪ್ರದವಾದ ರೂಪ. ಯಾಕೆಂದರೆ ಅವನು ಮೊದಲು ವಾಸಯತಿ, ಮೋಕ್ಷ ಸಿಗುವ ತನಕವೂ ಸಂಸಾರಾವಸ್ಥೆಯಲ್ಲಿ ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತಾನೆ. ಹೊಸ ಆಚ್ಛಾದನೆ, ತನ್ನನ್ನು ತಾನು ಯಾವಾಗಲೂ ಮುಚ್ಚಿಕೊಂಡೇ ಇರುವುದು, ಕಾಣಿಸಿಕೊಳ್ಳುವುದಿಲ್ಲ. ಆಮೇಲೆ ಮೋಕ್ಷಕ್ಕೆ ಹೋದಾಗ ಆತ್ಮಾನಂ ದೇವಯತಿ, ತನ್ನನ್ನು ಬಿಚ್ಚಿ ತೋರಿಸುತ್ತಾನೆ. ಮೊದಲು ಮುಚ್ಚಿಕೊಂಡವ, ಮೋಕ್ಷದಲ್ಲಿ ತನ್ನನ್ನು ಬಿಚ್ಚಿಕೊಂಡವ. ಅಂದರೆ ಮೋಕ್ಷದಲ್ಲಿ ಮಾತ್ರ ಅನುಭವಕ್ಕೆ ಬರತಕ್ಕಂಥ ರೂಪ ಅದು ವಾಸುದೇವ ರೂಪ. ಹಾಗೆಯೇ ಭಗವಂತ ವಸುದೇವ, ಶುದ್ಧವಾದಂಥ ಮನಸ್ಸಿನಲ್ಲಿ ಧ್ಯಾನ ಮಾಡಿದಾಗ, ಶುದ್ಧವಾದ ಮನಸ್ಸು ಅಂದ್ರೆ ಯಾವುದು ಗೊತ್ತೋ, ಈ ಅಂತಃಕರಣ ಅಲ್ವೇ ಇಲ್ಲ, ಸಾಕ್ಷಿ ಜೀವಸ್ವರೂಪದ ಮನಸ್ಸು. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣಃ. ಜೀವಸ್ವರೂಪಭೂತವಾದಂತಹ ಮನಸ್ಸಿಗೆ ಅದು ಜ್ಞಾನಾನಂದಮಯ. ಅದಕ್ಕೆ ಜ್ಞಾನಾನಂದಮಯನಾದ ಭಗವಂತ ಗೋಚರ ಆಗ್ತಾನೆ. ಈ ಭೌತಿಕವಾಗಿರತಕ್ಕಂಥ ಮನಸ್ಸಿಗೆ ಭಗವಂತ ಗೋಚರ ಆಗುವುದೇ ಇಲ್ಲ. ಅದರಿಂದ ಉನ್ಮನೀಭಾವ ಅಂತ ಈ ಮನಸ್ಸನ್ನು ರಿಜೆಕ್ಟ್ ಮಾಡಿ ಜೀವಸ್ವರೂಪದಿಂದ ಕಾಣಬೇಕು. ಆಗ ಅವನು ಕಾಣಿಸಿಕೊಳ್ತಾನೆ. ಅದು ಮೋಕ್ಷದಲ್ಲಿ ಯಾವಾಗಲೂ ಕಾಣಿಸಿಕೊಳ್ಳುವುದು. ಪ್ರಾಪ್ತಾನಾಂ ಷೋಡಶೀಕಲಾಂ ತುರಿಯಂ ದೃಶ್ಯತೆ ಕ್ವಾಪಿ, ಎಲ್ಲೋ ಒಮ್ಮೆ ಅಕಸ್ಮಾತ್ತಾಗಿ ಅದೇ ಜೀವಸ್ವರೂಪ. ಷೋಡಶೀಕಲ ಅಂದ್ರೆ ಜೀವಸ್ವರೂಪ. ಜೀವಸ್ವರೂಪ ಸಾಕ್ಷಾತ್ಕಾರ ಆಗಿ ಜೀವಸ್ವರೂಪದ ಕಣ್ಣಿನಿಂದ ಭಗವಂತನನ್ನು ಕಾಣುವ ಪ್ರಯತ್ನ ಮಾಡಿದರೆ ಮೋಕ್ಷಕ್ಕಿಂತ ಮುಂಚೆ ಆ ಸ್ಥಿತಿಯಲ್ಲಿ, ಅಪರೋಕ್ಷ ಜ್ಞಾನದ ಅನಂತರದ ಸ್ಥಿತಿಯಲ್ಲಿ ಕ್ವಾಪಿ ದೃಶ್ಯತೆ, ಎಲ್ಲೋ ವಾಸುದೇವ ಒಂದು ಫ್ಲಾಶಿನಂತೆ ಆಗೊಮ್ಮೆ ಈಗೊಮ್ಮೆ ಮಿಂಚಿನಂತೆ ಭಗವಂತನ ದರ್ಶನ ಆಗತ್ತೆ. ನಿರಂತರ ದರ್ಶನ ಅದು ಮೋಕ್ಷದಲ್ಲಿ ಮಾತ್ರ, ಸಂಸಾರದಲ್ಲಿ ಎಂದೂ ಆಗುವುದಿಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಅದಕ್ಕೆ ವಾಸುದೇವ ಅಂತ ಮೋಕ್ಷಪ್ರದವಾದ ರೂಪ ಅದು. ಹೇ ಚಿತ್ತ ಚಿಂತೆಯ ಸ್ವೇಹ ವಾಸುದೇವಂ ಅಹರ್ನಿಶಂ. ಯಾಕೆ ನೂನಂ ಯಶ್ಚಿತ ಚಿಂತಿತ ಪುಂಸಾಂ ಹಂತಿ ಸಂಸಾರ ಬಂಧನಂ. ಯಾಕೆ ಚಿಂತನೆ ಮಾಡಬೇಕು ಅಂದ್ರೆ, ಈಗ ಕಟ್ಟಿ ಹಾಕೊಂಡಿದ್ದೇವಲ್ಲಪ್ಪ ನಾವು, ಪಂಜರದೊಳಗಿದ್ದೇವಲ್ಲ, ಪಂಜರದಿಂದ ಹೊರಗೆ ಬರಬೇಕು. ಆ ಪಂಜರದ ಒಂದು ಸರಳು ಚಿತ್ತವೇ, ಅಥವಾ ಒಂದು ಸರಳೆ ಚಿತ್ತ, ಮನಸ್ಸು, ಇವೆಲ್ಲ ಒಂದೊಂದು ಸರಳುಗಳೇ. ನಾವೀಗ ಸಂಸಾರದ ಬಂಧನದೊಳಗೆ ಸಿಕ್ಕಿ ಹಾಕೊಂಡಿದ್ದಾನೆ ಪುರುಷ. ಅವನನ್ನು ಚಿಂತನೆ ಮಾಡಿದರೆ ಈ ಸರಳುಗಳೆಲ್ಲ ಹರಿದು ಮುರಿದು ಹೋಗ್ತಾನೆ. ಬಂಧನದಿಂದ ಕಳಚಿಕೊಳ್ಳಬಹುದು ನಾವು. ಅದರಿಂದ ಬಂಧನದಿಂದ ಕಳಚಿಕೊಳ್ಳುವುದಕ್ಕೋಸ್ಕರ, ಸಂಸಾರ ಬಂಧನದಿಂದ ಕಳಚಿಕೊಳ್ಳುವುದಕ್ಕೋಸ್ಕರ ಅವನನ್ನು ಸ್ಮರಣೆ ಮಾಡಬೇಕಪ್ಪ ಮಾಡುವುದು. ಹೀಗೆ ಮನಸ್ಸಿಗೆ, ಬುದ್ಧಿಗೆ ನಾವು ಯಾವಾಗಲೂ ಆಟೋ ಸಜೆಷನ್ ಅಂತಾರೆ ಇದನ್ನ ಸೈಕಾಲಜಿಯಲ್ಲಿ. ಹೀಗೆ ನಾವು ಹೇಳ್ತಾ ಇದ್ರೆ ಅದು ಬಹಳ ನಿಧಾನವಾಗಿ, ಯಾಕೆಂದ್ರೆ ಈ ಬೇರೆ ನಾವು ಬೇರೆ ಸಜೆಷನ್ ಕೊಟ್ಬಿಟ್ಟಿದ್ದೇವೆ, ಅದನ್ನು ಬಿಟ್ಟು ಹೊಸ ದಾರಿ ಹೋಗ್ಬೇಕಲ್ಲ. ನಿಧಾನವಾಗಿ ಇದು ಬೇಡ ಅದನ್ನು ಮಾಡು ಅಂತ ಹೇಳಿದ್ರೆ, ಬಾಲ್ಯದಲ್ಲೇ ಹೇಳಿದ್ರೆ ಬೇಗ ಹೋಗ್ತದೆ ಅದು. ಮತ್ತೆ ಇನ್ನೊಂದೇನು ಅಂದ್ರೆ, ಹಿಂದಿನ ಜನ್ಮದ ಸಂಸ್ಕಾರ ಇದ್ರೆ ಬಹಳ ಬೇಗ ಸಜೆಷನ್ ತಗೊಳ್ತವೆ. ಹಿಂದಿನ ಜನ್ಮ ಟ್ರೈನ್ ಆಗಿದ್ರೆ ಮನಸ್ಸು, ಟ್ರೈನಿಂಗೇ ಆಗದೇ ಇದ್ರೆ ಬಹಳ ಸಮಯ ತಗೊಳ್ತೇವೆ. ಸೊ ಅಷ್ಟು ಬುದ್ಧಿವಂತ. ಅದಕ್ಕೆ ಹೆಸರು ಮನಸ್ಸಿಗೆ ಮಂದರ ಅಂತ ಹೆಸರು. ಅದು ಸ್ವಲ್ಪ ಮಂದ್ರ, ಅದು ಬಹಳ ನಿಧಾನವಾಗಿ ಹೋಗುವಂತಹದ್ದು. ಒಮ್ಮೆಗೆ ರಿಸೀವ್ ಮಾಡುವುದಿಲ್ಲ, ತುಂಬಾ ಸರ್ತಿ ಹೇಳಿ ಹೇಳಿ ನಿಧಾನವಾಗಿ ಗ್ರಹಣ ಮಾಡುತ್ತೆ.